ನಮಸ್ಕಾರ. ಈಗ ನಮ್ಮ ಬಾಡಿಯಲ್ಲಿ ಏನೇನು ತೊಂದರೆ ಕೊಡ್ತದೆ, ಏನೇನು ಪ್ರಾಬ್ಲಮ್ ಬರ್ತದೆ ಇವತ್ತು ಸ್ವಲ್ಪ ನೋಡೋಣ. ಬಾಡಿಯಲ್ಲಿ ಮೇನ್ ಬಂದ್ಬಿಟ್ಟು ನಾವು ತುಂಬ ಡೀಪಾಗಿ ನೋಡ್ಬೇಕಂದ್ರೆ ಹೊಟ್ಟೆ. ಈ ಹೊಟ್ಟೆ ಚೆನ್ನಾಗಿ ಟೋಟಲಾಗಿ ಒಂದು 2 ತಿಂಗಳು ಒಂದ್ಸತಿ ಹೊಟ್ಟೆ ಕ್ಲೀನ್ ಮಾಡಿಸ್ಕೋಬೇಕು. ಈ ಹೊಟ್ಟೆ ಕ್ಲೀನ್ ಮಾಡಿದ ತಕ್ಷಣ ನಿಮ್ಮ ಬಾಡಿ ಕಂಟ್ರೋಲ್ ಇರ್ತದೆ, ಚೆನ್ನಾಗಿ ಜೀರ್ಣ ಆಗ್ತದೆ. ನೀವು ಕಲ್ಲು ಕೂಡ ಜೀರ್ಣ ಆಗ್ಬಿಡ್ತದೆ, ಹತ್ತಕ್ಕ ಬಾಡಿ ಕಂಟ್ರೋಲ್ ಇರ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಬಾಡಿಯಲ್ಲಿ ಗ್ಯಾಸ್ ಓವರಾಗಿ ಸೇರೋದು ಕೂಡ ನಮ್ಗೆ ಏನಾಗ್ತದೆ, ಬಾಡಿ ಹೊಟ್ಟೆ ದೊಡ್ಡದ ಬರ್ತಾನೆ ಇರ್ತದೆ. ಊಟ ಕೂಡ ಜಾಸ್ತಿ ತಿನ್ನಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ ಕೊಡೋದು ಯಾವುದು ಹೊಟ್ಟೆ ನಾವು 2 ತಿಂಗಳು ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರ್ತದೆ. ಅದರಿಂದಾಗಿ ಮೈಂಡ್ ಸೆಟ್ ಕೂಡ ಫ್ರೀ ಇರುತ್ತದೆ ನಿಮಗೆ. ಮತ್ತು ಆಯಿಲ್ ಮಸಾಜ್ ಏನು ಮಾಡಬೇಕು, ವಾರದಲ್ಲಿ 2 ದಿನ ಮಾಡ್ಕೋಬೇಕಾಗ್ತದೆ. 2 ದಿನ ಅಂದರೆ ನಿಮ್ಗೆ ಬುಧವಾರ ಮತ್ತು ಶನಿವಾರ ಜೆಂಟ್ಸ್ಗಳು ಮಾಡ್ಕೋಬೇಕಾಗ್ತದೆ. ಲೇಡೀಸ್ಗಳು ಮಾಡ್ಕೋಬೇಕಂದ್ರೆ ಮಂಗಳವಾರ ಮತ್ತು ಶುಕ್ರವಾರ. ಈ ತಕ್ಕ 4 ದಿನದಲ್ಲಿ ಲೇಡೀಸ್ ಜೆಂಟ್ಸ್ ಆ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತದೆ. ಇದರಲ್ಲಿ ಯಾಕೆ ಇವರು ಜೆಂಟ್ಸ್ಗೂ ಸಪ್ರೇಟು ಲೇಡೀಸ್ ಸಪ್ರೇಟ್ ಆಗಿ ಮಾಡೋರು ಅಂದರೆ, ಈಗ ಟೋಟಲ್ ಆಗಿ 4 ದಿನದಲ್ಲಿ ಅವತ್ತು ತುಂಬ ಹೀಟ್ ಇರ್ತದೆ ಭೂಮಿ. ಆ ಭೂಮಿಯಲ್ಲಿ ಈಗ ಮನೆಯಲ್ಲಿ ಇರೋದು ಅವರು ಗಂಡ ಹೆಂಡತಿ ಇರ್ತಾರೆ ಅಂದರೆ ಅವ್ರು ಏನು ಮಾಡಬೇಕು, ಗಂಡನ ಮಾಡ್ಬೇಕಂದ್ರೆ ಹೆಂಡತಿ ಅವರು ಮಾಡ್ಕೋಬೇಕು. ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಕೆಲಸ ಆಗ್ತದೆ. ಈಗ ನೆಕ್ಸ್ಟ್ ಅವ್ರು ಲೇಡೀಸ್ ಮಾಡೋದ್ರೆ ಅವ್ರು ಗಂಡ ಮಾಡ್ಬೇಕಾಗ್ತದೆ. ಈ ಥರ ಅದದಾಗಿ ಡಿವೈಡ್ ಮಾಡಿ ಬಿಟ್ಟವರು ದೊಡ್ಡವರು. ಈ ತಕ್ಕ ನಾವು ಯೋಚನೆ ಮಾಡ್ಕೊಂಡ್ರೆ ಭಾಳ ಚೆನ್ನಾಗಿರ್ತದೆ. ಈ ಎಣ್ಣೆ ಯೂಸ್ ಮಾಡೋದು ಎಲ್ಲೆಣ್ಣೆ ಯೂಸ್ ಮಾಡ್ಕೋಬೇಕು. ಈ ತಕ್ಕ ಆಯಿಲ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗ್ತದೆ. ಮಸಾಜ್ ಆಯಿಲ್ ಇಸ್ಕೋಬೋದು. ಫೋನ್ ಮಾಡಿ ಕೊರಿಯರಲ್ಲಿ ಕಳಿಸ್ಕೊಡ್ತೀವಿ, ಅದೇನು ತೊಂದರೆ ಇಲ್ಲ. ನೀವು ಬೇಕಾದ್ರೆ ಇದ್ರೆ ನೀವು ಯೂಸ್ ಮಾಡಿ. ಓಕೆ. ನೆಕ್ಸ್ಟ್ ಬಾಡಿಯಲ್ಲಿ ಬಂದ್ಬಿಟ್ಟು ಮಿನಿಮಮ್ ಕೂಡ ನಮ್ಮ ಬಾಡಿಯಲ್ಲಿ ತುಂಬ ಪಾಯ್ಸನ್ ಇರ್ತದೆ. ಪಾಯ್ಸನ್ ಹೆಂಗೆ ತೆಗೋಣ, ಯಾವ ಥರ ತೆಗೋಕ್ಕಾಗ್ತದೆ ಹಂಗಂದ್ರೆ, ಬೈ ಪ್ಯೂರ್ ಕ್ವಾಲಿಟಿ ಎಳ್ಳು ಎಣ್ಣೆ ಪ್ಯೂರ್ ಕ್ವಾಲಿಟಿ ಎಳ್ಳೆಣ್ಣೆ ಏನು ಮಾಡೋದು, ಬೆಳಿಗ್ಗೆ ಹಲ್ಲು ವಾಶ್ ಮಾಡಿಬಿಟ್ಟು ಸ್ವಲ್ಪ ಒಂದು ಮುಚ್ಚಿದ ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಆಯಿಲ್ ಪುಲ್ಲಿಂಗ್ ಮಾಡಬೇಕು. ಆಯಿಲ್ ಪುಲ್ಲಿಂಗ್ ಮಾಡೋದು ಏನಾಗ್ತದೆ ಹಂಗಂದ್ರೆ, ಬಾಡಿಯಲ್ಲಿರೋದು ಪಾಯ್ಸನ್ ಎಲ್ಲ ಟೋಟಲ್ ಆಗಿ ಎಣ್ಣೆ ಮೂಲಕ ಆಗಿ ಆಚೆ ಬಂದು ಬೀಳ್ತದೆ. ಇದು ನಿಮ್ಗೆ ಬಾಯಲ್ಲಿ ಹಾಕಿ ಚೆನ್ನಾಗಿ ಪುಲ್ಲಿಂಗ್ ಮಾಡುವಾಗ ಆ ಆಯಿಲ್ ಏನಾಗ್ತದೆ ಗೊತ್ತಾ, ಫುಲ್ಲಾಗಿ ವೈಟ್ ಆಗ್ಬಿಡುತ್ತೆ, ಹಾಲು ಥರ ಇರ್ತದೆ. ಆಮೇಲೆ ಉಗಿದುಬಿಟ್ಟು ಕ್ಲೀನಾಗಿ ಸ್ವಲ್ಪ ನೀರು ಸ್ವಲ್ಪ ಹಾಕಿ ವಾಶ್ ಮಾಡಿಕೊಂಡ್ರೆ ಪಾಯ್ಸನ್ ಎಲ್ಲ ತೆಗ್ತದೆ. ಇದು ಒಂದು ಸಬ್ಜೆಕ್ಟ್. ಇನ್ನೂ ಚೆನ್ನಾಗಿ ಬಾಡಿ ಫುಲ್ ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕಂದ್ರೆ ಸ್ಟೀಮ್ ಬಾತ್ ಮಾಡ್ಕೋಬೇಕು. ಸ್ಟೀಮ್ ಬಾತು ನಮ್ಮ ಹತ್ರ ಇರ್ತದೆ, ಬೇಕಾದ್ರೆ ಬನ್ನಿ ಮಾಡ್ಬೋದು. ಇಲ್ಲಾಂದ್ರೆ ಎಲ್ಲೆಲ್ಲ ಪಕ್ಕದಲ್ಲಿ ಇದ್ದು ಕೂಡ ಅಲ್ಲಿ ಮಾಡಿಸ್ಕೊಳ್ಳಿ. ಸ್ಟೀಮ್ ಬಾತ್ ಮಾಡಿದ್ರೆ ಏನಾಗ್ತದೆ ಅಂದರೆ, ಮೈಯಲ್ಲಿರೋದು ಟೋಟಲ್ ಆಗಿ ನ್ಯಾಚುರಲ್ ಮೆಡಿಸಿನ್ ಹಾಕಬೇಕು. ಸುಮ್ಮನೆ ಅಲ್ಲಿ ಆಯಿಲ್ಗಳಾಗಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಸಿಟಿಯಲ್ಲಿ, ಬಟ್ ಅದೆಲ್ಲ ಒರಿಜಿನಲ್ ಮೆಡಿಸಿನ್ 16 ಕ್ವಾಲಿಟಿ ಮೆಡಿಸಿನ್ ಹಾಕಿ ಚೆನ್ನಾಗಿ ಕಲಿಸಿ ಅದರಿಂದಾಗಿ ಸ್ಟೀಮ್ ಬಾತ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಬಾಡಿ ಭಾಳ ಸೂಪರ್ ಆಗಿರ್ತದೆ. ಅದು ತಕ್ಕ ನೀವು ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರ್ತದೆ. ಇನ್ನೊಂದು ಬನಾನಾ ಲೀಫ್ ಬಾತ್, ಹಂಗಂದ್ರೆ ಬಾಳೆ ಎಲೆಯಲ್ಲಿ ಸ್ನಾನ ಮಾಡೋದು. ಹಂಗೆ ಆ ತಕ್ಕ ಮಾಡಿಕೊಂಡ್ರೆ ನಿಮ್ಮ ಬಾಡಿಯಲ್ಲಿ ಏನಾಗ್ತದೆ, ಬಾಡಿಯಲ್ಲಿರೋ ಪಾಯ್ಸನ್ ಎಲ್ಲ ತೆಗ್ತದೆ. ಮಡ್ ಬಾತ್, ಹುಟ್ಟು ಮಣ್ಣಲ್ಲಿ ಮೆಡಿಸಿನ್ ಎಲ್ಲ ಮಿಕ್ಸ್ ಮಾಡಿ ಮೈ ತುಂಬ ಹಂಚ್ಕೊಂಡು ಮಾಡುವಾಗ, ಸ್ನಾನ ಮಾಡುವಾಗ ಮೈಲಿರೋದು ಇನ್ಫೆಕ್ಷನ್ ಪಾಯ್ಸನ್ ಎಲ್ಲ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಆಚೆ ಹೋಗ್ತದೆ. ಇದು ಬಾಡಿಗೆ ಈ ಥರ ತಕ್ಕ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಬಾಡಿ ಬಂದು ಭಾಳ ಚೆನ್ನಾಗಿ ಸೂಪರ್ ಆಗಿ ಇರ್ತದೆ. ಮತ್ತೆ ಹಾರ್ಟು ಯಾವ ಥರ ನಾವು ನೋಡ್ಕೋಬೇಕು ಹಂಗಂದ್ರೆ, ಹಾರ್ಟ್ ಬಂದ್ಬಿಟ್ಟು ನಮ್ಮ ತಲೆ ಪ್ರಾಬ್ಲಮ್ ಇರಬಾರ್ದು. ನಮ್ಮ ತಲೆಯಲ್ಲಿ ಏನಾದರೂ ಸಣ್ಣ ಪ್ರಾಬ್ಲಮ್, ತಲೆ ಭಾರ ಇರೋದು, ತಲೆನೋವು ಬರೋದು ಇದ್ರೆ 100% ಹಾರ್ಟ್ ಕೂಡ ನಮ್ಗೆ ತೊಂದರೆ ಕೊಡ್ತದೆ. ಹಾರ್ಟ್ ಚೆನ್ನಾಗಿ ನೋಡ್ಕೊಂಡ್ರೆ ತಲೆ ಸೂಪರ್ ಆಗಿ ಚೆಕ್ ಮಾಡ್ಕೋಬೇಕು. ತಲೆ ಚೆನ್ನಾಗಿದ್ರೆ ಹಾರ್ಟ್ ಸೂಪರ್ ಆಗಿರ್ತದೆ. ಅದು ನೋಡ್ಕೊಳ್ಳಿ, ಅದು ಸೂಪರ್ ಆಗಿ ನೀವು ಹಾರ್ಟ್ ಚೆನ್ನಾಗಿ ನೋಡ್ಕೊಂಡ್ರೆ ಬಾಡಿ ನಿಮ್ಮ ಪ್ರಾಣ ಶಕ್ತಿ ಜಾಸ್ತಿ ಸುಮಾರಾಗಿ ನಿಮ್ಗೆ ಸ್ವಲ್ಪ ದಿನ ಚೆನ್ನಾಗಿ ಬಾಳಕ್ಕೆ ಹಾರ್ಟ್ ಚೆನ್ನಾಗಿರ್ಬೇಕಲ್ವಾ, ಅದರಿಂದಾಗಿ ಅದಿರ್ತದೆ. ಆಯಿಲ್ ಮಸಾಜ್ ಮಾಡುವಾಗ ಹಾರ್ಟ್ ಕೂಡ ಸೂಪರ್ ಆಗಿರ್ತದೆ. ಆಯಿಲ್ ಮಸಾಜ್ ಮಾಡ್ತಾ ಹಾರ್ಟ್ ಬಂದ್ಬಿಟ್ಟು ಚೆನ್ನಾಗಿ ಕೂಲಿಂಗ್ ಆಗಿ ಸೂಪರ್ ಆಗಿರುತ್ತದೆ. ಸರ್ವಿಸ್ ಮಾಡೋ ಥರ ಇರ್ತದೆ, ಬಾಡಿಗೆ ಚೆನ್ನಾಗಿರ್ತದೆ. ಈ ತಕ್ಕ ನೋಡ್ಕೋಬೇಕು. ಕಣ್ಣು ಎಲ್ಲ ಬಾಡಿಗಿಂತ ಭಾಳ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಕಣ್ಣು ಬಂದು ಚೆನ್ನಾಗಿ ಇಟ್ಕೋಬೇಕು. ಹಂಗಂದ್ರೆ ಸಡನ್ ಆಗಿ ಕಣ್ಣು ಉರಿ ಬರೋದು, ತುಂಬಾಗಿ ರೆಡ್ ಆಗ್ಬಿಡೋದು, ಸಡನ್ ಆಗಿ ಕಣ್ಣಲ್ಲಿ ನೀರು ಸುರಿಯೋದು,
ಸಡನ್ ಆಗಿ ಕಣ್ಣು ತುಂಬ ಲಾಂಗ್ ನೋಡೋಕ್ಕಾಗಲ್ಲ, ಹತ್ರ ನೋಡೋಕ್ಕಾಗಲ್ಲ, ಅದು ಒಂದು ಸಬ್ಜೆಕ್ಟ್ ಹೋಗ್ತಾ ಇರ್ತದೆ. ಕಣ್ಣು ಏನು ಮಾಡುತ್ತದೆ ಹಂಗಂದ್ರೆ, ಕಣ್ಣಿಗೆ ಓವರ್ ಆಗಿ ಹೀಟ್ ಹೋಗ್ತದೆ. ಓವರ್ ಆಗಿ ಬಿಸಿ ಹೋಗುವಾಗ ಏನಾಗ್ತದೆ, ಕಣ್ಣು ಸ್ವಲ್ಪ ಸ್ವಲ್ಪ ಇಂಪ್ರೆಷನ್ ಕೊಡುವಾಗ ಪ್ರಾಬ್ಲಮ್ ಆಗುತ್ತೆ. ಅದನ್ನ ಯಾವುದರಿಂದ ಏನು ಪ್ರಾಬ್ಲಮ್, ಆಯಿಲ್ ಮಸಾಜ್ ಮಾಡುವಾಗ ಕಣ್ಣು ಕೂಲಿಂಗ್ ಆಗ್ತದೆ. ಕಣ್ಣಲ್ಲಿರೋ ಪ್ರಾಬ್ಲಮ್ ಎಲ್ಲ ಒಂದೊಂದಾಗಿ ಸರಿ ಮಾಡ್ತದೆ. ಆ ಕಾಲದಲ್ಲಿ ಕಣ್ಣಿಗೆ ಎಲ್ಲೆಣ್ಣೆ ಹಾಕ್ಬಿಟ್ಟು ಆಯಿಲ್ ಮಸಾಜ್ ಮಾಡ್ತಾ ಇದ್ರು. ಬಟ್ ಇವಾಗ ಯಾರು ಮಾಡ್ತಾ ಇಲ್ಲ. ಆಯಿಲ್ ಮಸಾಜ್ ಅಂದ್ರೆ ಅಷ್ಟು ಸಿಂಪಲ್ ಆಗೋಯ್ತು ಇವಾಗ. ಸರಿ ಸಣ್ಣ ಒಂದು 100 ಗ್ರಾಮ್ ಆಯಿಲ್ ಸ್ವಲ್ಪ ಹಚ್ಬಿಟ್ಟು ಫ್ರೀ ಮಾಡಿ ಕಲಿಸ್ಬಿಡ್ತಾರೆ. ಆ ಥರ ಇಲ್ಲ. ಒಬ್ಬರಿಗೆ ಮಿನಿಮಮ್ ಅಂದರೆ 3/4 ಲೀಟರ್ ಆಯಿಲ್ ಕುಡಿಸ್ಬೇಕು ಬಾಡಿಗೆ. ಆ ತಕ್ಕ ಆಯಿಲ್ ಮಸಾಜ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತದೆ, ಭಾಳ ಸೂಪರ್ ಆಗಿರ್ತದೆ ಬಾಡಿ. ಆ ಥರದ್ದು ಮಾಡ್ಕೋಬೇಕು. ಅದು ಮಾಡಿದ್ರೆ ಭಾಳ ಚೆನ್ನಾಗಿರ್ತದೆ. ಈ ಥರ ಕುಡಿದ್ರೆ ನಿಮ್ಮ ಕಣ್ಣು ಕೂಲಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ. ಕಣ್ಣಿಗೆ ತುಂಬ ಇಂಪಾರ್ಟೆಂಟ್ ಕೊಡಬೇಕು. ಕಣ್ಣು ಅಷ್ಟೊಂದು ಇಂಪಾರ್ಟೆಂಟ್ ಕೊಟ್ರೆ ಚಂದ, ಬಾಡಿ ಸೂಪರ್ ಆಗಿರ್ತದೆ. ಕಿಡ್ನಿ ಎಲ್ಲರೂ ಏನು ಮಾಡ್ತಾರ, ಕಿಡ್ನಿ ಸಮಸ್ಯೆ ಪ್ರಾಬ್ಲಮ್ ಬಂದಮೇಲೆ ಗೊತ್ತಾಗೋದು. ಅಯ್ಯೋ ಕಿಡ್ನಿ ಕಲ್ಲು ಬಂತು, ಅಯ್ಯೋ ಕಿಡ್ನಿ ಫೇಲರ್ ಆಯಿತು, ಅಯ್ಯೋ 2 ಕಿಡ್ನಿ ಫೇಲರ್ ಆಗೋಯ್ತು ಅಂತ. ಕಿಡ್ನಿ ಯಾವ ಥರ ನೋಡ್ಕೋಬೇಕು, ಕಿಡ್ನಿಗೆ ಶಕ್ತಿಯಾಗಿ ನೀರು ಕೊಡಿಸ್ಬೇಕು. ಶಕ್ತಿಯಾಗಿ ನೀರು ಕೊಡಬೇಕಂದ್ರೆ ಭೂಮಿ ಒಳಗಡೆ ಬೋರ್ ಹಾಕ್ತೀವಲ್ಲ, ಬೋರಿಂದಾಗಿ ನೀರು ತೆಗೆಸಿ ಅದನ್ನು ಕ್ಲೀನಾಗಿ ಫಿಲ್ಟರ್ ಮಾಡಿ ಅದನ್ನ ಕುಡಿತೀವಿ ಎಲ್ಲರೂ. ಯಾವ ಥರ ಕುಡಿಬೇಕು ನೀರು ಏನು ಮಾಡಬೇಕು, ಒಂದು ಗ್ಲಾಸ್ ಹತ್ಕೋಬೇಕು, ಬಾಯಲ್ಲಿ ಬಾಯಿ ಮುಚ್ಕೊಂಡು ಹಿಂಗೆಳಿಬೇಕು. 32 ಹಲ್ಲಿಗೆ ನೀರು ಹೆಚ್ಚಾಗಬೇಕು. ಬಾಯಿ ಮುಚ್ಕೊಂಡು ಹಂಗೆ ಒಗಡಿಸ್ಬೇಕು. ಟೋಟ್ಲಾಗಿ ಮಾಡುವಾಗ ನೀರು ಏನಾಗ್ತದೆ, ಸೈಡಲ್ಲೆಲ್ಲ ಟೋಟ್ಲಾಗಿ ಒಂದು ನೀರು ಶಕ್ತಿ ಜಾಸ್ತಿ ಆಗ್ತದೆ. ಅದನ್ನ ನೀರಲ್ಲಿ ಸೇರುವಾಗ ಆ ನೀರಿಗೆ ಎನರ್ಜಿ ಹೆವಿ ಆಗ್ತದೆ. ಅವಾಗ ಏನಾಗ್ತದೆ, ಆ ನೀರು ಬಂದ್ಬಿಟ್ಟು 2 ಪಾಯಿಂಟ್ ಇರೋ ಶಕ್ತಿ ನೀರಲ್ಲಿ ಬಾಯಲ್ಲಿ ಹಾಕಿ ಮುಚ್ಚಿ ಮಾಡುವ ಟೈಮಲ್ಲಿ ಎನರ್ಜಿ 8% ಸ್ವಲ್ಪ ಜಾಸ್ತಿ ಆಗ್ತದೆ. ಈ ಥರ ನುಂಗೋ ಟೈಮಲ್ಲಿ ಕಣ್ಮುಚ್ಚು ನುಂಗೋ ಟೈಮಲ್ಲಿ ನೀರು ಸೂಪರಾಗಿ ಅದ್ಭುತವಾಗಿ ಶಕ್ತಿ ಕೊಡುತ್ತದೆ. ಈ ಥರ ನೀರು ಕುಡಿದ್ರೆ ನಿಮ್ಮ 2 ಕಿಡ್ನಿ ಸೂಪರ್ ಹೆಂಗಾಗಿರ್ತದೆ. ಕಿಡ್ನಿ ಯೋಚನೆ ಮಾಡ್ಬೇಕಂದ್ರೆ ನೀರು ಚೆನ್ನಾಗಿ ಮಾಡ್ಕೊಂಡ್ರೆ ಸೂಪರ್. ಎಲ್ಲಿ ಹೋದ್ರು ಇವಾಗೆಲ್ಲ ಬಾಟ್ಲು, ಏನ್ ಬಾಟ್ಲು, ಬಿಸ್ಲೇರಿ ಬಾಟ್ಲು ಬಿಸ್ಲೇರಿ ಬಾಟ್ಲು ಏನ್ ಮಾಡ್ತಾರೆ, ಬಿಸ್ಲೇರಿ ಬಂದ್ಬಿಟ್ಟು ಎಮರ್ಜೆನ್ಸಿ ಮಾತ್ರ ಇಟ್ಕೋಬೇಕು. ಕಂಪಲ್ಸರಿ ಬಿಸ್ಲೇರಿ ಯೂಸ್ ಮಾಡಕ್ ಹೋಗ್ಬಾರ್ದು. ಚೆನ್ನಾಗಿ ನಾರ್ಮಲ್ ಆಗಿ ಟೋಟಲ್ ಆಗಿ ಏನ್ ಮಾಡ್ತಾರೆ, ಎಲ್ಲರೂ ನೀರು ಕುಡಿಬೇಕಂದ್ರೆ ಬಿಸ್ಲೇರಿ ವಾಟರ್ ಸ್ಟೈಲ್ ತಗೊಂಡು ಯೂಸ್ ಮಾಡ್ತಾರೆ. ಅದು 99 ರಾಂಗ್. ಬಿಸ್ಲೇರಿ ವಾಟರ್ ತಗೋಬೇಕಂದ್ರೆ ನೀವೇನ್ ಮಾಡ್ಬೇಕು, ಬೋರಿಂದಾಗಿ ನೀರು ತೆಗೆದು ನಾರ್ಮಲ್ ಆಗಿ ಫಿಲ್ಟರ್ ಮಾಡ್ಕೋಬೇಕು. ಕೆಮಿಕಲ್ ಆಗಿ ಫಿಲ್ಟರ್ ಮಾಡ್ತಾರೆ ನೋಡಿ ನೀರಲ್ಲಿ, ಆ ಥರ ಎಲ್ಲ ಫಿಲ್ಟರ್ ಮಾಡಬಹುದು. ನಾರ್ಮಲ್ ಆಗಿ ಫಿಲ್ಟರ್ ಮಾಡಿ ತಗೊಂಡ್ರೆ ಬಾಡಿ ಹೆಚ್ಚಿಗಾಗಿ ಸೂಪರ್ ಆಗಿ ಚೆನ್ನಾಗಿ ಬಾಳಬಹುದು. 2 ಕಿಡ್ನಿಗೆ ತೊಂದರೆ ಕೊಡಲ್ಲ. ಮೂತ್ರಪೈ ಏನಾಗ್ತದೆ, ಸ್ವಲ್ಪ ಯೂರಿನ್ ಪಾಸ್ ಮಾಡೋ ಟೈಮಲ್ಲಿ ಉರಿ ಬರೋದು, ಸ್ವಲ್ಪ ದಾಸಿ ಅಂದ್ರೆ ಎಲ್ಲೋ ಕಲರ್ ತರ ಹೋಗೋದು, ಸ್ವಲ್ಪ ದಾಸಿ ಅಂದ್ರೆ ತುಂಬಾ ಅರ್ಶನ ಕಲರ್, ತುಂಬಾ ಡಾರ್ಕ್ ಆಗಿ ಹೋಗ್ತಾ ಇರ್ತದೆ ಎಲ್ಲೋ ಕಲರ್ ಅಲ್ಲಿ. ಇದು ಒಬ್ಬರಿಗೆ ಏನಾಗ್ತದೆ, ಬ್ಲಡ್ ಕೂಡ ಓಪನ್ ಆಗ್ತದೆ. ಎಲ್ಲಿಂದ ಬರೋದು ಪ್ರಾಬ್ಲಮ್, 2 ಕಿಡ್ನಿ ಚೆನ್ನಾಗಿ ಕಟನ್ ನೋಡ್ಕೊಂಡ್ರೆ, 2 ಕಿಡ್ನಿ ಚೆನ್ನಾಗಿ ನೋಡ್ಕೊಂಡ್ರೆ ಯೂರಿನ್ ಕ್ಲಿಯರ್ ಆಗಿ ಹೋಗ್ಬೇಕು. ಕ್ಲಿಯರ್ ಅಂದ್ರೆ ಯಾವ ತರ ಬರ್ಬೇಕು, ಈಗ ನೀವು ನೀರು ಕುಡಿತೀರಲ್ಲ, ಹೆಂಗೆ ಕ್ಲಿಯರ್ ಆಗಿರ್ತದೆ ನೀರು, ಆ ತರನೇ ಬರಬೇಕು. ಯೂರಿನ್ ಪಾಸ್ ಮಾಡುವಾಗ, ಮೂತ್ರಪೈನ ಬರುವಾಗ ನೀರು ಕ್ಲಿಯರ್ ಆಗಿ ಬರ್ಬೇಕು. ಅವಾಗ ಬಾಡಿ ಚಂದ ಇದೆ ಅಂತ ನಿಮ್ಗೆ ಗೊತ್ತಾಗಬೇಕಾಗ್ತದೆ. ಇದು ಸ್ವಲ್ಪ ಕಂಡಿಡ್ಕೋಬೇಕು. ಬಾಡಿಯಲ್ಲಿ ನಮ್ಗೆ ಏನ್ ನಡೀತಿದೆ, ಏನಾಗ್ತದೆ ಫಸ್ಟ್ ಯಾರು ಯೋಚನೆ ಮಾಡೋದಿಲ್ಲ. ಏನೋ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡ್ತೀವಿ, ಹೋಗ್ತೀವಿ, ಕಾಸು ಸಂಪಾದನೆ ಮಾಡ್ತೀವಿ, ಇದೇ ಬಿಸಿ ಆಗ್ಬಿಡುತ್ತೆ ಲೈಫ್. ಅದೆಲ್ಲ ಬಾಡಿ ಸ್ವಲ್ಪ ಫಾಲೋ ಅಪ್ ಮಾಡಬೇಕು. ಬೆಳಿಗ್ಗೆ ಒಂದಿಗೆ ಹೋಗೋ ಟೈಮಲ್ಲಿ ಟೋಟಲಾಗಿ ಚೆಕ್ ಮಾಡಿ, ಯೂರಿನ್ ಯಾವ ಥರ ಹೋಗ್ತಾ ಇದೆ, ಹೆಂಗಿದೆ, ಏನಿದೆ ಸ್ವಲ್ಪ ವಿಚಾರಿಸಿ ಮಾಡಿ ನೋಡಿ ಗೊತ್ತಾಗ್ತದೆ. ಸ್ವಲ್ಪ ನೀವು ನಮ್ಮ ಬಾಡಿನ ಸ್ವಲ್ಪ ಗಮನ ಕೊಟ್ಟರೆ 100% ಲೈಫ್ ಲಾಂಗ್ ಈ ಪ್ರಾಬ್ಲಮ್ ಯಾವುದು ಬರುವುದಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಿವಿ ಏನಾಗ್ತದೆ, ಕಿವಿಯಲ್ಲಿ ಬಂದ್ಬಿಟ್ಟು ನಾವೇನು ಮಾಡ್ತೀವಿ, ತುಂಬ ಲಾಂಗ್ ಇರೋದು ಹೋಗಿ ಚೆನ್ನಾಗಿ ಕೇಳಲ್ಲ, ಹತ್ರ ಕೇಳೋದು ಸರಿಯಾಗಿ ಕೇಳಲ್ಲ. ಯಾಕೆ ಕೇಳ್ತಾ ಇಲ್ಲ ಅಂದರೆ ಅದಕ್ಕೆ ಸರ್ವಿಸ್ ಮಾಡಬೇಕು. ಕಿವಿಗೆ ನಾವು ಸರ್ವಿಸ್ ಮಾಡಬೇಕು. ಏನು ಮಾಡಬೇಕು, ಆಯಿಲ್ ಮಸಾಜ್ ಮಾಡ್ಕೋಬೇಕು. ಆಯಿಲ್ ಮಸಾಜಿ ಮಾಡೋ ಟೈಮಲ್ಲಿ ಕಿವಿಗೆ ಅಪ್ಲೈ ಮಾಡಿ ಚೆನ್ನಾಗಿ ಓಡಿರೋದೆಲ್ಲ ಬೆಳೆದೆಲ್ಲ ಆಟೋಮೆಟಿಕ್ ಆಚೆ ಬಂದ್ಬಿಡ್ತದೆ. ದೊಡ್ಡ ಯಾವುದೋ ಒಂದು ತಗೊಂಡು ಕಿವಿ ಒಳಗೆ ಹಾಕಿ ಹಿಂಗೆ ತಿರುಗಿಲ್ಲ ತೆಗಿಬಾರದು. ಯಾವುದನ್ನು ಒಂದು ಪಾಂಜ ಹಾಕಿಬಿಟ್ಟು ತೆಗಿಬಾರದು. ಕಿವಿ ಅಷ್ಟೊಂದು ಸಾಫ್ಟ್ ಇದೆ.
ನಾವೇನ್ ಮಾಡ್ತೀವಿ, ಕಿವಿಗೆ ಸ್ನಾನ ಮಾಡಿದ ತಕ್ಷಣ ಪಾಂಜ ಕುಡಿತೀವಿ, ಕ್ಲೀನ್ ಮಾಡಿ ತೆಗಿತೀವಿ. ಆ ಥರ ಮಾಡಬಾರ್ದು. ಆಯಿಲ್ ಮಸಾಜ್ ಮಾಡಿ, ಆಯಿಲ್ ಅಪ್ಲೈ ಮಾಡಿ ಮಾಡಿದ್ರೆ ತಾನಾಗಿ ಆಚೆ ಬಂದ್ಬಿಡ್ತದೆ. ಸಾಫ್ಟ್ ಆಗಿ ತೆಗಿಬೇಕು. ಜೋರಾಗಿ ಮಾಡಿದ್ರು ಕೂಡ ಅದ್ರಲ್ಲಿರೋದು ಪೇಪರ್ ತರ ಇರ್ತದೆ ಕಿವಿ ಹತ್ರ, ಅದು ಜಸ್ಟ್ ಲೈಟ್ ಆಗಿ ಹೋಲ್ಸಾದ್ರೆ ಕಿವಿ ಡಮಾಲ್, ಕಿವಿ ಕೇಳಲ್ಲ. ಗೊತ್ತಾಯ್ತಾ? ಈ ತಕ್ಕ ಕಿವಿ ಚೆನ್ನಾಗಿ ನೋಡ್ಕೊಳ್ಳಿ, ಬಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಬೆನ್ನು ಬಂದ್ಬಿಟ್ಟು ಟೋಟಲ್ ಆಗಿ 33 ಮೂಳೆಗಳು ಇರ್ತದೆ ಜಾಯಿಂಟು. ಅದರಲ್ಲಿ ಬೆನ್ನುಗಳು ಚೆನ್ನಾಗಿ ನೋಡ್ಕೋಬೇಕು. ಟೂ ವೀಲರ್ ಗಾಡಿ ಓಡಿಸೋರು ಮತ್ತೆ ಕಾರು ಓಡಿಸೋರು ಇವೆಲ್ಲ ಸ್ವಲ್ಪ ಗಮನಕ್ಕೆ ಬರಲಿ. ಗಾಡಿ ಓಡಿಸೋ ಟೈಮಲ್ಲಿ ನಮ್ಮ ಬೆನ್ನನ್ನ ಚೆನ್ನಾಗಿ ಸೇಫ್ಟಿಯಾಗಿ ಕೂತ್ಕೊಂಡು ಓಡಿಸಿ. ತುಂಬ ಓವರಾಗಿ ಫಾಸ್ಟ್ ಆಗಿ ಹೋಗಿ ಬೆನ್ನ ಟೋಟಲ್ ಜರ್ಕಿಂಗ್ ಕೊಡುವಾಗ ಅದು ಏನಾಗ್ತದೆ, ಅಪ್ ಅಂಡ್ ಡೌನ್ ಆಗ್ತಾ ಇರ್ತದೆ. ಮೇಲೆ ಕೆಳಗಡೆ ಪ್ರೆಸ್ಸಿಂಗ್ ಕೊಡುವಾಗ ಬೆನ್ನು ಸ್ಟಾರ್ಟ್ ಆಗ್ತದೆ. ಅದು ಸ್ವಲ್ಪ ದಿನ 2 ವರ್ಷ 3 ವರ್ಷ ಹೋದ ತಕ್ಷಣ ಓವರ್ ಆಗಿ ಪೈನ್ ಬಂದ್ಬಿಟ್ಟು ಆಪರೇಷನ್ ಮಾಡಬೇಕು. ಸಿಸ್ಟಮ್ ಹೋಗ್ತಾ ಇರ್ತದೆ. ಇದನ್ನ ಗಮನ ಕೊಡಿ. ಸ್ವಲ್ಪ ನಮ್ಮ ಬಾಡಿನ ಕಾಪಾಡಬೇಕಂದ್ರೆ ನಮ್ಮ ಬಾಡಿ ಏನಿರ್ತದೆ ಹೆಂಗಿರ್ತದೆ ಸ್ವಲ್ಪ ನೋಡ್ಕೊಳ್ಳಿ. ನೀವು ವಾರಕ್ಕೆ ಒಂದ್ಸರಿ ಬಾಡಿನ ಸರ್ವಿಸ್ ಮಾಡ್ಕೊಳ್ಳಿ. ಬಾಡಿ ಚೆನ್ನಾಗಿರ್ಬೇಕಂದ್ರೆ ನೀವು ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಹಿಂಗೆ ಕೊಡುವಾಗ ಬಾಡಿ ಟೋಟಲ್ ಆಗಿ ಬಾಡಿ ಟೋಟಲ್ A to Z ಚೆನ್ನಾಗಿರುವಾಗ ಬಾಡಿಯಲ್ಲಿ ಯಾವ ಕಾಯಿಲೆಗಳು ಬರುವುದಿಲ್ಲ. ಬಾಡಿಯಲ್ಲಿ ಕಾಯಿಲೆ ಬರೋದ ಕಾರಣ ನಮ್ಮ ಮನಸ್ಸಲ್ಲಿ ಅದ್ರ ಬಾಡಿ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಹಂಗೆ ಬಿಟ್ಟ ಏನಾಗ್ತದೆ, ಬಾಡಿ ಒಂದೊಂದು ಪ್ರಾಬ್ಲಮ್ ಹೋಗ್ತಾನೆ ಇರ್ತದೆ. ಬೇರೆ ಒಂದೊಂದು ಕಾಯಿಲೆ ಒಬ್ರವ್ರು ಏನ್ ಮಾಡ್ತಾರೆ, ನಾನ್ ವೆಜ್ ತಿನ್ನೋರು ಹೆಂಗ್ ತಿನ್ಬೇಕು ಗೊತ್ತಿರಲ್ಲ, ವೆಜ್ ತಿನ್ನೋರು ಹೆಂಗ್ ತಿನ್ಬೇಕು ಗೊತ್ತಿಲ್ಲ. ದಯವಿಟ್ಟು ನಾನ್ ವೆಜ್ ತಿನ್ನೋರು ಗಮನ ಕೊಡ್ತಾ ಇದ್ದೀನಿ. ನಾನ್ ವೆಜ್ ತಿನ್ಬೇಕಂದ್ರೆ ಬೆಳಿಗ್ಗೆ ತಿನ್ನಿ, ಮಧ್ಯಾಹ್ನ ತಿನ್ನಿ, ನೈಟಲ್ಲಿ ಅವಾಯ್ಡ್ ಮಾಡಿ. ನೈಟಲ್ಲಿ ತಿನ್ಬೇಕಂದ್ರೆ ಏನ್ ಮಾಡ್ಬೇಕು, ನೈಟಲ್ಲಿ ತಿನ್ಬೇಕಂದ್ರೆ ಸ್ವಲ್ಪ ತಿಂದ ತಕ್ಷಣ ತಿನ್ಬಿಟ್ಟು ಲಾಸ್ಟ್ ಚೆನ್ನಾಗಿ ವಾಕ್ ಮಾಡ್ಕೊಳ್ಳಿ. ನೈಟಲ್ಲಿ ಮಾಡ್ಬಿಟ್ಟು ಚೆನ್ನಾಗಿ ತನ್ನ ಫುಲ್ ಹೊಟ್ಟೆ ತುಂಬ ತಿನ್ಬಿಟ್ಟು ಹಂಗೆ ಮಲ್ಕೊಂಡ್ರೆ ಗ್ಯಾಸ್ ಜಾಸ್ತಿ ಫಾರ್ಮ್ ಆಗ್ತದೆ, ಜೀರ್ಣಶಕ್ತಿ ಆಗಲ್ಲ. ಅದರಿಂದಾಗಿ ಒಂದೊಂದು ಪ್ರಾಬ್ಲಮ್ ಹೋಗ್ತಾ ಇರ್ತದೆ. ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಬಾಡಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಬಾಡಿ ಚೆನ್ನಾಗಿ ನೋಡ್ಕೊಂಡ್ರೆ ಬಾಡಿಯಲ್ಲಿ ಯಾವ ಕಾಯಿಲೆ ಬರಲ್ಲ. ಮತ್ತೆ ನಾನ್ ವೆಜ್ ತಿನ್ನೋ ಟೈಮಲ್ಲಿ ನೀವು ಏನ್ ಮಾಡ್ತೀರಿ, ಮೈನ್ ಬಂದ್ಬಿಟ್ಟು ಅಲ್ಲಿಗೆ ಎಕ್ಸರ್ಸೈಸೇ ಕೊಡಲ್ಲ. ನಾನ್ ವೆಜ್ ತಿನ್ನೋದು ಏನ್ ಮಾಡ್ಬೇಕು ಗೊತ್ತಾ, ಚೆನ್ನಾಗಿ ಬೋನ್ಸ್ ಚೆನ್ನಾಗಿ ಕಚ್ಚಿ ತಿನ್ಬೇಕು, ಮೆಣ್ಬೇಕು. ಎರಡು ಸೈಡು, ಈ ಸೈಡ್ ಬೆಣ್ಣಗಾಲ ಇದು ಆಪೋಸಿಟ್ ಮೆಣ್ಬೇಕು. ಈ ತರ ಆಪೋಸಿಟ್ ಚೆನ್ನಾಗಿ ಮೆಣ್ಣು ತಿನ್ನುವಾಗ ಮೂತ್ರ ಅಲ್ಲಿಗೆ ಶಕ್ತಿ ಇರ್ತದೆ, ಎನರ್ಜಿ ಇರ್ತದೆ. ಅಲ್ಲಿಗೆ ಗೆಲ್ಲುವಾಗ ಶಕ್ತಿ ಬರೋದು. ಗೊತ್ತಾಯ್ತಾ? ಇಡ್ಲಿ ದೋಸೆ ಹಾಕಿ ಹಂಗೆ ನುಗ್ತಾ ಇದ್ರಿ, ಮೆಣ್ಬೇಕು. ಅದು ಏನಂದ್ರೆ ಸಾಫ್ಟ್ ಇರುವಾಗ ಹಿಂಗೆ ಹೋಗ್ಬಿಡ್ತದೆ ನಿಮ್ಗೆ. ಓಕೆ, ಅದಾದ ನಾನ್ ವೆಜ್ ತಿನ್ನುವಾಗ ಚೆನ್ನಾಗಿ ಮೆಣ್ಣು ತಿನ್ನುವಾಗ 32 ಅಲ್ಲಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಎಕ್ಸರ್ಸೈಸ್ ಆಗ್ತದೆ. ಅದಕ್ಕೆ ಶಕ್ತಿ ಜಾಸ್ತಿ ಆಗ್ತದೆ. ನೋಡ್ಕೊಳ್ಳಿ ಸರಿಯಾಗಿ. ವೆಜ್ ತಿನ್ನೋರಿಗೆ ವೆಜ್ ತಿನ್ನೋರು ಏನ್ ಮಾಡ್ತೀರಾ, ವೆಜ್ ತಿನ್ನೋರು ಹಂಗೆ ಎತ್ತು ನುಂಗ್ತಾ ಇದ್ರಿ, ಹಂಗೆ ನುಂಗ್ತಾ ಇದ್ರಿ, ಮೆಣ್ತಾ ಇಲ್ಲ. ಮೆಂಡು ತಿನ್ಬೇಕು. ಹೆಂಗ್ ಮೆನ್ಬೇಕು ಹಂಗಂದ್ರೆ ನೋಡಿ, ಈಗ ಒಂದು ತಟ್ಟೆಯಲ್ಲಿ ಇಲ್ಲ ಒಂದು ಬಾಳೆ ಎಲೆಯಲ್ಲಿ ಊಟ ಹಾಕಿದ್ದಾರೆ, ಚೆನ್ನಾಗಿ ಇಂಟ್ಕೊಬಿಡಿ. ಚೆನ್ನಾಗಿ ಮಾಡ್ಕೊಳ್ಳಿ. ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಬಾಯಿ ಇಟ್ಟು ಬಾಯಿ ಮುಚ್ಚಿಕೊಂಡು ಚೆನ್ನಾಗಿ ಮೆಣ್ಣಬೇಕು. ಮೆಣ್ಣು ತಿನ್ನುವಾಗ ಈ ಜೀರ್ಣ ಆಗ್ತಿದೆ. ಏನ್ ಮಾಡ್ತಾ ಇದೆ, ಯಾರು ಮೆಣ್ತಾ ಇಲ್ಲ, ಸುಮ್ಮನೆ ಎತ್ತು ನಮ್ ಜ್ಞಾನ ಬಸ್ ನೋಡಿ. ಅದು ಯಾವ್ದೋ ಒಂದು ಟಿವಿ ಹೋಗ್ತಾ ಇದೆ, ಯಾವ್ದೋ ಒಂದು ಮಾತಾಡ್ತಾ ಇದ್ರಿ, ಯಾವ್ದೋ ಒಂದು ಫೋನಲ್ಲಿ ಮಾತಾಡ್ಕೊಂಡು ತಿಂತಾ ಇದ್ರಿ, ಹಿಂಗೆಲ್ಲ ಇದ್ರೆ 100% ನಾವು ತಿನ್ನೋದು ಊಟ ಇಲ್ಲ, ಮಣ್ಣು. ಯಾಕಂದ್ರೆ ನಮ್ಮ ಮೈಂಡ್ ಹೇಳ್ಬೇಕು, ಈಗ ಊಟ ಬರ್ತಾ ಇದೆ ಚೆನ್ನಾಗಿ ತಿನ್ಬೇಕಂದ್ರೆ ಮೈಂಡ್ ಹೇಳಕ್ಕೆ ನಮ್ಮ ಮನಸ್ಸು ಬಿಡ್ತಾ ಇಲ್ಲ. ಹೇಳಿದ್ರೆ ಅಲ್ಲಿ ಮಾತಾಡ್ಕೊಂಡು ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಮಾತಾಡ್ಕೊಂಡು ತಿನ್ನುವಾಗ ಏನಾಗ್ತಿದೆ, ನಮ್ಮ ಮೈಂಡು ಹೇಳಲ್ಲ. ಮೈಂಡು ಮಣ್ಣು ತರ ಹೋಗ್ತಾ ಇದೆ, ಅಜ್ಜೀರ್ಣ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಊಟ ಮಾಡೋ ಟೈಮಲ್ಲಿ ಗಮನ ಕೊಡಿ. ಗಮನ ಕೊಟ್ಟು ಚೆನ್ನಾಗಿ ಮೆನ್ನು ತಿನ್ನುವಾಗ ಟೋಟಲ್ ಆಗಿ 15 ನಿಮಿಷ, ಇಲ್ಲಾಂದ್ರೆ ನಿಮ್ಗೆ ಕಮ್ಮಿ ಅಂದ್ರೆ ಒಂದು ಅರ್ಧ ಗಂಟೆ ಒಳಗಡೆ ಜೀರ್ಣ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಜೀರ್ಣ ಶಕ್ತಿ 4 ಅವರ್ನ ಹೇಳ್ತಾರೆ. ನಾವು ಮಾಡೋದು ತಪ್ಪದಾಗಿ 6 ಅವರ್ ಆದ್ರೂ ಜೀರ್ಣ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಜೀರ್ಣ ಆಗ್ಬೇಕಂದ್ರೆ ಬಾಡಿ ಚೆನ್ನಾಗಿ ಮೈನ್ ಇಟ್ಟುಕೊಳ್ಳಿ, ಸೂಪರ್ ಆಗ್ತದೆ. ಬಾಡಿ ಜೊತೆದಾಗಿ ಎಲ್ಲ ಪ್ರತಿಯೊಂದು ಪೇರ್ ಪಾರ್ಟ್ಸ್ ಕೂಡ ಚೆನ್ನಾಗಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಚೆನ್ನಾಗಿ ಊಟ ಮಾಡೋದನ್ನ ಸರಿ ಕಲಿಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನೀರು ಹೆಂಗ್ ಕುಡಿಬೇಕನ್ನು ಕಲಿಬೇಕು. ನೆಕ್ಸ್ಟ್ ಹೆಂಗೆ ಸ್ನಾನ ಮಾಡೋದನ್ನು ಕಲಿಬೇಕು. ಸ್ನಾನ ಮಾಡಿದ್ರೆ ಬಟ್ಟೆಲಿ ಹೆಂಗ್ ಒರೆಸ್ಕೊಳ್ಳೋದನ್ನ ಕಲಿಬೇಕು. ಹೊಟ್ಟೆ ಹೆಂಗ್ ತರ ಕ್ಲೀನ್ ಮಾಡ್ಕೊಂಡು ಕಲಿಬೇಕು. ಇದೆಲ್ಲ ನೀವು ತಾನಾಗಿ ಕಲಿದ್ರೇನೆ ನಿಮ್ಮ ಮಕ್ಕಳಿಗೆ
ಅರ್ಥ ಆಯ್ತಾ? ನಿಮ್ಮ ಮಕ್ಕಳು ಹೇಳ್ಕೊಡೋದು ಸಾಧ್ಯ ಇರುತ್ತದೆ. ಇಲ್ಲಾಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಮಕ್ಕಳು ಹೆಂಗ್ ಗೊತ್ತಾಗ್ತದೆ? ನೀವೆಲ್ಲ ಇದು ಒಂದೊಂದಾಗಿ ಹೇಳ್ಕೊಡ್ಬೇಕು. ಮಕ್ಕಳನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಸ್ಬೇಕು. ಎಲ್ಲಿ ನೋಡಿದ್ರು, ಯಾವ ಮನೆ ನೋಡಿದ್ರು ಮೊಬೈಲ್ 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 ನೋಡ್ಬೇಕು. ಅದಕ್ಕಿಂದಾಗಿ ಮೊಬೈಲ್ ಒಳಗಡೆ ಇರಬಾರ್ದು. ಅರ್ಥ ಆಯ್ತಾ? ಇದರಿಂದಾಗಿ ನೋಡ್ಕೊಂಡು ಬಾಡಿ ಚೆಂದಾಗಿ ಇಟ್ಕೊಳ್ಳಿ, ಬಾಡಿ ಸೂಪರ್ ಆಗಿ ಇಟ್ಕೊಳ್ಳಿ. ಗೊತ್ತಾಯ್ತಾ? ಈಗ ನಾರ್ಮಲ್ ಉಸಿರಾಟ ಬರೋದು ಯಾಕೆ, ಏನಕ್ಕೆ ಪ್ರಾಬ್ಲಮ್ ಜಾಸ್ತಿ ಬರ್ತದೆ, ಕಾರಣ ಏನು? ಹಂಗಂದ್ರೆ ಏನಪ್ಪ, ನಮ್ಮ ಟೋಟಲ್ ಆಗಿ ಕಫ ಬಂದು ಜಾಸ್ತಿ ಆಗ್ತದೆ. ಕಫ ಜಾಸ್ತಿ ಆದಾಗ ಏನಾಗ್ತದೆ, ಈ ಫ್ರಂಟ್ ಅಲ್ಲಿ ಲಂಗ್ಸ್ ಅಲ್ಲಿ ಬಂದ್ಬಿಟ್ಟು ಕಟ್ಟುತ್ತದೆ. ಕಟ್ಟುವಾಗ ನಮ್ಮ ಮಾತು ಮಾಡೋ ಟೈಮಲ್ಲಿ ಒಂದೊಂದಾಗಿ ಪ್ರಾಬ್ಲಮ್ ಬರೋ ಟೈಮಲ್ಲಿ ಏನಾಗ್ತದೆ, ನಾವು ಉಸಿರಾಟ ಮಾಡುವಾಗ ಹೇಗೆ ಆಚೆ ಹೋಗೋ ಟೈಮಲ್ಲಿ ಟೋಟಲ್ ಆಗಿ ನಮ್ಮನ್ನ ಲಾಕ್ ಮಾಡುತ್ತದೆ. ಏನಕ್ಕೆ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಲ್ಲಿಂದ ನೋಡಿದ್ರೆ ಮೇನ್ ಬಂದ್ಬಿಟ್ಟು ನಮ್ಮ ಕಫ ನಮ್ದು ಫ್ರೀ ಇಲ್ಲ, ಕಟ್ತಾ ಇದ್ರೆ ಅವಾಗ ದಯವಿಟ್ಟು ಹಲ್ಲು ತೊಳೆಯೋ ಟೈಮಲ್ಲಿ ನೋಡಿ, ಹಲ್ಲು ತೊಳೆಯೋ ಟೈಮಲ್ಲಿ ಸ್ವಲ್ಪ ನೀರು ಬಾಯಲ್ಲಿ ಹಾಕೊಳ್ಳಿ. ಹಿಂಗೆ ಮಾಡ್ತಿರಲ್ಲ, ಅದೇ ಸ್ವಲ್ಪ ಮೇಲೆ ಎತ್ಕೊಂಡು ಈ ಜಾಗ ಫುಲ್ಲ ಲೂಸ್ ಆಗ್ತದೆ. ಲೂಸ್ ಹಾಕ್ಬಿಟ್ಟು ಬಾಯಿಲದ ನೀರಿನ ಹತ್ರ ಉಗಿದ್ಬಿಟ್ಟು ಈ ತರ ಮಾಡುವಾಗ ಏನಾಗ್ತದೆ, ಈ ಒಳಗಡೆ ಕಪ್ಪ ಇರೋದು ಟೋಟಲ್ ಆಗಿ ಎಲ್ಲ ಆಚೆ ಬರ್ತದೆ. ಸೆಕೆಂಡು ನೀವೇನ್ ಮಾಡಬೇಕು, ನೈಟಾಗಿ ನಾಗನ ಕ್ಲೀನ್ ಮಾಡಿಸ್ಕೊಳ್ಳಿ. ಆಗಿದ್ಮೇಲೆ ಸ್ವಲ್ಪ ನೀರಾಗಿ ತಗೊಂಡು ಚೆನ್ನಾಗಿ ರೊಟೇಟ್ ಮಾಡಿ ಕೆಳಗಡೆ ಹೋಗಿರಿ. ಅದ್ಮೇಲೆ ಸ್ವಲ್ಪ ನೋಡಿ, ಈ ದೊಡ್ಡ ಬೆರಳಲ್ಲಿ ಹೊರಡನ್ನ ಬಾಯಿ ಒಳಗೆ ಬಿಟ್ಬಿಟ್ಟು ಟಾಪ್ ಅಲ್ಲಿರೋ ಜಾಗನ ಟಚ್ ಮಾಡಿ ರೈಟಾಗಿ ರೊಟೇಷನ್ ಮಾಡಿ, ರೌಂಡ್ ಆಗಿ ರೊಟೇಷನ್ ಮಾಡಿದ್ರೆ ಇಷ್ಟೊಂದು ಕಫ ಬರ್ತದೆ. ಅದು ತೆಗೆದು ಬಿಸಾಕಿ. ಈ ತರ ತೆಗಿತಾಗಿ ಮಾಡಿದ್ರೆ ನಿಮ್ಗೆ ಡೈಲಿ ಸೇರಿದ ಕಫನ ಕ್ಲೀನ್ ಆಗಿ ಸ್ವಲ್ಪ ಹೋಗ್ತಾ ಇರ್ತದೆ. ಹಿಂಗ್ ಮಾಡುವಾಗ ನಮ್ಮ ಪ್ರಾಣ ಶಕ್ತಿ ಟೋಟಲ್ ಆಗಿ ಉಸಿರಾಡಾಗ ಚೆನ್ನಾಗಿರ್ತದೆ, ಯಾವ್ದು ತೊಂದರೆ ಕೊಡಲ್ಲ. ಇದಕ್ಕಿಂತ ಎಲ್ಲಾದ್ರೂ ನಾವು ಯಾವ್ದು ಮಾಡಲ್ಲಪ್ಪ ಹಂಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ಮೆಡಿಸಿನ್ ಅಂತ ತಗೊಳ್ಳಿ, ಯೂಸ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಹಂಗೂ ಬರಕ್ಕಾಗಲ್ಲ, ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಬರ್ಮಾ ಥೆರಪಿ ಟ್ರೀಟ್ಮೆಂಟ್ ನಡೀತದೆ, ಪುಟ್ರು ಪ್ಲಸ್ ಟ್ರೀಟ್ಮೆಂಟ್ ಇರ್ತದೆ, ಮೂಲದ ಸಂಸ್ಥಾಗಿ ಪುತ್ತೂರು ಕಟ್ ಇರ್ತದೆ. ಇದು ಸಿಸ್ಟಮ್ ಆಗಿ ನೆಕ್ಸ್ಟ್ ನಿಮ್ಗೆ ಆಯಿಲ್ ಮಸಾಜ್ ಇರ್ತದೆ, ಬನಾನಾ ಲೀಫ್ ಬಾತ್ ಇರ್ತದೆ, ಮಡ್ ಬಾತ್ ಇರ್ತದೆ, ಸ್ಟೀಮ್ ಬಾತ್ ಇರ್ತದೆ. ಎಲ್ಲ ಸಿಸ್ಟಮ್ ಇಲ್ಲಿ ಇರ್ತದೆ. ಬೇಕಾದ್ರೆ ಬಂದು ನೋಡಿ ಮಾಡ್ಕೊಂಡು ಎಷ್ಟಾದ್ರೂ ರೆಡಿ ಮಾಡ್ಕೊಳ್ಳಿ. 100% ಬಾಡಿ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಬಾಡಿ ನೋಡಿದ್ರೆ ತಿನ್ನೋಣ ಉಳಿಸಿ, ಅವಾಗ ಬಾಡಿ ಚೆನ್ನಾಗಿರ್ತದೆ.